ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಳಕಲ್ ನಗರದಲ್ಲಿ ಡ್ರೋನ್ ಹಾರಿಸಿದ ಪೊಲೀಸರು. ಬಕ್ರೀದ್ ಹಬ್ಬದ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತು ಗೋ ಹತ್ಯೆಗಳು ನಡೆಯದಂತೆ ನೋಡಿಕೊಳ್ಳಲು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಎಸ್.ಆರ್. ನಾಯಕ ನೇತೃತ್ವದಲ್ಲಿ ಡ್ರೋನ್ ಹಾರಿಸುವ ಮೂಲಕ ಊರಲ್ಲಿನ ಚಲನವಲನಗಳನ್ನು ವೀಕ್ಷಣೆ ಮಾಡಿದರು. ಈಗ ಇಳಕಲ್ ಪೊಲೀಸ್ ಠಾಣೆಯಿಂದ ನಾನು PSI ಎಸ್.ಆರ್. ನಾಯಕ್ ಅಂತೇಳಿ ಮಾತಾಡ್ತಾ ಇದ್ದೀನಿ. ನಮ್ಮ ಬಾಗಲಕೋಟೆ ಜಿಲ್ಲೆಯ ನಮ್ಮ SP ಸಾಹೇಬರಾದಂತಹ ಅಮರನಾಥ್ ರೆಡ್ಡಿ ಸಾಹೇಬರು ಮಾರ್ಗದರ್ಶನದಲ್ಲಿ ಹಾಗೂ CPI ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಇದು ಡ್ರೋನನ್ನು ತರಿಸಿದ್ದಕ್ಕೆ ನಾನು ವಿವರಣೆ ನೀಡ್ತೀನಿ. ಈ ಡ್ರೋನ್ ಯಾತಕ್ಕೋಸ್ಕರ ತೊಗೊಂಡ್ಬಂದಿದ್ದಾರೆ ಅಂತೇಳಿ. ಡ್ರೋನನ್ನು ಈಗ ಬಕ್ರೀದ್ ಹಬ್ಬ ಬಂದಿದೆ. ಬಕ್ರೀದ್ ಹಬ್ಬದ ಸಲುವಾಗಿ ಗೋ ಹತ್ಯೆ ಮಾಡಬಾರ್ದಂತ ನಾವು ಸಾಕಷ್ಟು ಪೀಸ್ ಕಮಿಟಿ ಮೀಟಿಂಗನ್ನು ಮಾಡಿದ್ದೀವಿ. ಆಮೇಲೆ ಎಲ್ಲರಿಗೂ ಹೇಳಿದ್ದೀವಿ, ಕರೆದು ಲೀಡರ್ಸ್ ಹೇಳಿದ್ದೀವಿ, ಮಸೂತಿಗೆಲ್ಲ ಹೇಳ್ಕೊಂಡು ಬಂದಿದ್ದೀವಿ. ಆದರೂ ಕೂಡ ಎಲ್ಲಾದ್ರೂ ಮತ್ತೆ ಕಳವಿಲಾಗಲಿ ಏನಾದರೂ ಮಾಡಿದ್ರೂ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲ ಅವೇರ್ನೆಸ್ಸನ್ನು ಕೂಡ ಮಾಡಿದ್ದೀವಿ. ಮುಂಜಾಗ್ರತಾ ಕ್ರಮವಾಗಿ ನಮ್ಮೆಲ್ಲ ಆಫೀಸರ್ಸ್ ಸಿಬ್ಬಂದಿ ಜನರೂ ಪೆಟ್ರೋಲಿಂಗ್ ಮಾಡಿದ್ದಾರೆ. ಹಾಗೂ ನಮ್ಮ ASIಗಳಿಗಂತೂ ಕಂಟಿನ್ಯೂ 24/7 ಟೈಪ್ ನಮ್ಮ ಡ್ಯೂಟಿ ನಡೀತಾ ಇದೆ. ಆಮೇಲೆ ಇನ್ನೊಂದು ವಿಷಯ, ಇದು ಡ್ರೋನ್ ಬಿಡಲಿಕ್ಕೆ ಕಾರಣ ಏನಂದರೆ ಎಲ್ಲಾದರೂ ಕಳವಿಲೆ ಯಾರಾದ್ರೂ ಕಟ್ಟಿದ್ರಂತಂದರೆ ಆ ಡ್ರೋನ್ ಮುಖಾಂತರ ನೋಡಿ ಅವ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಆಮೇಲೆ ಅವ್ರ ಬಗ್ಗೆ ನಾವು ಏನು ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕು, ಕೇಸ್ ರಿಜಿಸ್ಟರ್ ಮಾಡಿ ಅದನ್ನು ನಾವು ಕಾನೂನು ಕ್ರಮವಾಗಿ ನಾವು ಅದನ್ನು ಮುಂದುವರಿಸ್ತೀವಿ. ಅದಕ್ಕೋಸ್ಕರ ಈ ಡ್ರೋನನ್ನು ನಾವು ತರಿಸಿ ಎಲ್ಲ ಕಡೆಯೂ ನಾವು ಅದನ್ನು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಎಲ್ಲಾದ್ರೂ ಯಾರಾದ್ರೂ ಕಟ್ಟಿದ್ರೂ ಕೂಡ ಅದನ್ನು ಅವರಿಗೆ ಇದನ್ನು ಬಿಟ್ಟು ನಮ್ಮನ್ನು ಈ ರೀತಿ ಅವರು ಕೇಸ್ ರಿಜಿಸ್ಟರ್ನ ಮಾಡ್ತಾರಂತ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ಗೋ ಹತ್ಯೆಯನ್ನು ತಡೆಯೋಗೋಸ್ಕರ ನಾವು ಈ ಡ್ರೋನ್ ತರಿಸಿ ಈ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಾವು ಮೀಡಿಯಾದವರು ಕೂಡ ನಾವು ನಮ್ಮ ಈ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಹಾಗೂ ಇಳಕಲ್ಲದು ಎಲ್ಲರಿಗೂ ಇಳಕಲ್ ಆಗಲಿ ಆಜುಬಾಜುದವರಾಗಲಿ ಎಲ್ಲರಿಗೂ ಈ ನಮ್ಮ ಡ್ರೋನ್ದು ವಿಷಯ ಆಗಲಿ, ನಾವು ಹೇಳಿದ್ದನ್ನ ವಿಷಯ ಆಗಲಿ, ಡ್ರೋನ್ ಯಾತಕ್ಕೋಸ್ಕರ ತರಿಸಿದ್ದೀವಿ ಅನ್ನುವಂಥದ್ದನ್ನು ನೀವು ತಾವು ಸ್ವಲ್ಪ ಅವೇರ್ನೆಸ್ ಮಾಡಿದ್ರೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಾಗೂ ನಾನು ಇಳಕಲ್ ಜನತೆಗೆ ಹಾಗೂ ಇಳಕಲ್ ಬರ್ತಕ್ಕಂಥ ಎಲ್ಲ ಆಜುಬಾಜು ಹಳ್ಳಿಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದ್ರೆ, ತಮಗೇನಾದರೂ ಈ ಬಗ್ಗೆ ಮಾಹಿತಿ ಇತ್ತು ಅಂತಂತಂದರೆ ತಾವು ಯಾರು ಕಾನೂನು ಕ್ರಮವನ್ನು ಕೈಯಲ್ಲಿ ತಗೊಳ್ಳಕ್ಕೆ ಹೋಗಬೇಡಿ.
ಕಾನೂನನ್ನು ಕೈಗೊಳ್ಳಕ್ಕೆ ಹೋಗಬೇಡಿ, ತಮ್ಮ ಕೈಯಲ್ಲಿ ತಗೊಳಕ್ಕೆ ಹೋಗಬೇಡಿ. ಹಂಗೇನಾದರೂ ಇದ್ರು ಅಂತಂದ್ರೆ ಇಮಿಡಿಯೇಟ್ಲಿ ನಮ್ಗೆ ಫೋನ್ ಹಚ್ಚಿ 112 ಕಾಲ್ ಮಾಡಿ, ಹಾಗೂ ನಮ್ಮ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ, ನನ್ನ ನಂಬರ್ ಕಾಲ್ ಮಾಡಿ, ನಮ್ಮ ಗೌರ್ಮೆಂಟ್ ನಂಬರ್ ಇದೆ 9480803954 ಕಾಲ್ ಮಾಡಿ, 112 ಕಾಲ್ ಮಾಡಿ, ಹಾಗೂ ನಮ್ಮ ಮೇಲಾಧಿಕಾರಿಗಳು ಇರ್ತಾರೆ ಅವ್ರಿಗಾದ್ರೂ ಕಾಲ್ ಮಾಡಿ. ಯಾರಿಗೂ ಇನ್ಫಾರ್ಮೇಶನ್ ಸಿಕ್ಕರೂ ಕೂಡ ಇಮಿಡಿಯೇಟ್ಲಿ ನಮ್ಗೆ ಕಾಲ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಬಂದು ಇಮಿಡಿಯೇಟ್ಲಿ ಬಂದು ಅವ್ರ ಬಗ್ಗೆ ನಾನು ಕಾನೂನು ಕ್ರಮ ನಾನು ಅವ್ರ ಮೇಲೆ ಜರುಗಿಸುತ್ತೇನೆ. ಅಂಥದ್ದು ಅಹಿತಕರ ಘಟನೆ ನಡೀತು, ಆಮೇಲೆ ಅದು ಗೋ ಹತ್ಯೆ ಯಾರು ಮಾಡ್ತಾರೆ ಅಂತ ಗೊತ್ತಾಯಿತು ಅಂತಂದರೆ ನೀವು ಯಾರಾದ್ರೂ ಅದ್ರ ಬಗ್ಗೆ ಕೈಯಲ್ಲಿ ನೀವು ಕಾನೂನು ತಗೊಳ್ಳಿಕ್ಕೆ ಹೋಗಬೇಡಿ. ನಮ್ಮ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡಿ, ನಾವು ಬಂದು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.